ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್. ಸುಜಾತಾ ಕಳ್ಳಾಟ ಬಯಲು ಮಾಡಿರುವಂತಹ ಸೋದರ, ಉಡುಪಿಯಲ್ಲಿ ಸುಜಾತಾ ಭಟ್ ಸಹೋದರ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನನ್ಯ ಭಟ್ ನನ್ನ ಮಗಳು, ಆಕೆ ನಾಪತ್ತೆಯಾಗಿದ್ಲು, ಆಕೆಯ ಅಸ್ಥಿಯನ್ನ ಹುಡುಕಿ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರನ್ನ ಕೊಟ್ಟಿರುವಂತಹ ಸುಜಾತಾ ಭಟ್ ವಿಚಾರಗಳ ಬಗ್ಗೆ ಸರಣಿ ವರದಿಗಳನ್ನು ಮಾಡಿರುವಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಕೆಯ ಸುಳ್ಳಿನ ಅರಮನೆಯನ್ನ ಕೆಡವಿ ಹಾಕಿದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರ ಸಹೋದರ ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮದುವೆ ಮಗಳು ಇರುವ ಬಗ್ಗೆ ನಮ್ಮ ಬಳಿ ಹೇಳಿಲ್ಲ, ಧರ್ಮಸ್ಥಳದವರಿಂದ ಯಾವುದೇ ಅನ್ಯಾಯ ಆಗಿಲ್ಲ, ಅನಿಲ್ ಭಟ್ ರಂಗರಾವ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಎಸ್ಐಟಿ ಮುಂದೆ ಹೇಳಿಕೆ ಕೊಡೋದಕ್ಕೆ ನಾನು ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಸೋದರ ಹೇಳಿದ್ದಾರೆ. ಸುಜಾತಾ ವರ್ತನೆ ಮತ್ತು ಜೀವನ ಸರಿಯಿಲ್ಲ. ಸುವರ್ಣ ನ್ಯೂಸ್ ಜೊತೆಗೆ ಸುಜಾತಾ ಸೋದರ ಆಡಿರುವಂತ ಮಾತುಗಳು. ಸುಜಾತಾ ಭಟ್ ಅವರ ಸಹೋದರ ನಮ್ಮ ಜೊತೆಗಿದ್ದಾರೆ. ಈಗ ಸುಜಾತಾ ಭಟ್ಟ ಅವರು ಸುಜಾತಾ ಉಪಾಧ್ಯಾಯ ಅಥವಾ ಸುಜಾತಾ ಉಪಾಧ್ಯಾಯರು ಸುಜಾತಾ ಭಟ್ ಆದ್ಯ ಯಾವಾಗ? ಸುಜಾತಾ ಉಪಾಧ್ಯಾಯ. ಸುಜಾತಾ ಭಟ್ ಯಾವಾಗ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅನನ್ಯ ಭಟ್ ಯಾರು? ಗೊತ್ತಿಲ್ಲ ಸರ್ ಯಾರು ಅಂತ. ಅಂದ್ರೆ ಅವ್ರ ಮಗಳು MBBS ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅವಳಿಗೆ ನಾವಂತೂ ಮದುವೆ ಮಾಡಿ ಕೊಡ್ಲಿಲ್ಲ. ಬಟ್ ಇನ್ನು ಹೊರಗಡೆ ಹೋಗಿ ಯಾರನ್ನು ಮದುವೆ ಆಗಿದೆ ಅಂತೇಳಿ ನಮಗೆ ವರ್ತಮಾನ ಗೊತ್ತಿಲ್ಲ. ಯಾರೊಟ್ಟಿಗೆ ಇದ್ಲು, ಬಂದು ಹೋದ್ಲು, ಹೀಗೆ ಇತ್ತಷ್ಟೇ. ಮತ್ತೆ ಮದುವೆ ಆದ್ದು ನನಗೆ ಮಗಳಿದ್ದಾಳೆ ಇನ್ನೊಂದಿದ್ದಾಳೆ ಅಂತೇಳಿ ಯಾರು ಹೇಳಲಿಲ್ಲ. ಅವಳು ಬಂದವಳು ಹೇಳಲಿಲ್ಲ, ಆಗಾಗ ಬಂದವಳು. ಆದ ಕಾರಣ ನಾವು ಅದರ ಬಗ್ಗೆ ಚರ್ಚೆಯಲ್ಲಿ ಇಲ್ಲ. ಅನಿಲ್ ಭಟ್ ಯಾರು? ಗೊತ್ತಿಲ್ಲ ಸರ್ ಅನಿಲ್ ಭಟ್ ಯಾರು. ಅನಿಲ್ ಭಟ್ರ ಮಗಳು ಇವರು ಅನನ್ಯ ಭಟ್ ಅಂತ ಅವರು ಹೇಳುದು. ಇಲ್ಲ ಸರ್ ಅದು ಗೊತ್ತಿಲ್ಲ ನಮಗೆ ಯಾರು ಅಂತ ವಿಷಯನೇ ಗೊತ್ತಿಲ್ಲ. ಮಾಧ್ಯಮದ ಮುಂದೆ ಕಣ್ಣೀರು ಹಾಕೊಂಡೆಲ್ಲ ಬಂದ್ರು. ನಿಮ್ಮ ಅಕ್ಕ ನೋಡಿದಾಗ ಎಂತ ಅನಿಸಿತು ನಿಮಗೆ? ಇಲ್ಲ ಸರ್ ಅದೆಲ್ಲ ಸುಳ್ಳದು, ಸುಮ್ಮನೆ ಏನೂ ಇಲ್ಲ ಅದರಲ್ಲಿ. ಅದು ಅವಳು ಹೇಳೋದೇ ಸುಳ್ಳು. 1964ರಲ್ಲಿ ಅವಳಿಗೆ ಮದುವೆ ಆದ್ರೆ 2003ರಲ್ಲಿ MBBS ಕಲಿಬಹುದು. ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳಿಗೆ 1984ರಲ್ಲೇ 19 ವರ್ಷನ 20 ವರ್ಷ ಆವಾಗಲೇ ಓಡಿ ಹೋಗಿದ್ದಾಳೆ. ಅದರ ಮೇಲೆ ಇವಳಿಗೆ ಮಗು ಹುಟ್ಟಿ 2003ರಲ್ಲಿ MBBS ಕಲಿಬೇಕಂತಾದ್ರೆ ಹಾಗಾದ್ರೆ ಇವಳಿಗೆ ಮಗು ಹುಟ್ಟಬೇಕಾದ್ರೆ ಎಷ್ಟು ವರ್ಷ ಆಗಿರ್ಬೇಕು? ಜಮ್ ಅಂತ ಕಾರಲ್ಲೆಲ್ಲ ಬರ್ತಾ ಇದ್ರಂತೆ. ಯಾವಾಗೆಲ್ಲ ಬರ್ತಾ ಇದ್ರು, ಎಲ್ಲಿದ್ದೆ ಅಂತ ಹೇಳ್ತಾ ಇದ್ರು ಅವಾಗ? ಅದೇ ಒಂದ್ಸರ್ತಿ ರಿಪ್ಪನ್ಪೇಟೆಯಿಂದ, ಮತ್ತೊಂದ್ ಸರ್ತಿ ಬರುವಾಗ ಬೆಂಗಳೂರಿಂದ. ಇಷ್ಟೊಂದು ವಿಷಯ ಗೊತ್ತುಂಟು. ಮತ್ತೆ ಅವಳು ಏನ್ ಮಾಡ್ತಿದ್ಲು ಎಂತ ಮಾಡ್ತಿದ್ಲು ಗೊತ್ತಿಲ್ಲ. ಬೆಂಗಳೂರಲ್ಲಿ ಏನೋ ಹೇಳ್ತಾ ಇದ್ಲು, ನನಗೆ ತಿಂಗಳಿಗೆ 30,000 ರೂಪಾಯಿ ಅಂತದ್ದು ಜ್ಯೂಸ್ ಗೀಸ್ ಮಾಡಿ ಕೊಡ್ತೀನಿ, ಇವತ್ತಿಗೂ ಜ್ಯೂಸ್ ಸಿಗ್ತದೆ ಅಂತೇಳಿ ಹೋದ ವರ್ಷ ಬಂದವಳು ಹೇಳಿದ್ದು, ರಾಮನವಮಿಗೆ ಬಂದವಳು. ಹಾಗೆ ಅವರನ್ನು ಹೇಗೆ ನೋಡಿದ್ರಿ? ಇಲ್ಲಿರುವಾಗ ಎಲ್ಲ ನಿಮ್ಮ ಮನೆ ಅರ್ಚಕರ ಮನೆ, ಬಹಳ ಗೌರವಾನ್ವಿತ ಮನೆ ಅಂತ ನಾನು ಕೇಳಿದ್ದೇನೆ. ನಿಮ್ಮ ಮನೆಯ ಗೌರವಕ್ಕೂ ಸುಜಾತ ಅವರು ಇದ್ದುದಕ್ಕೂ ಏನಾದ್ರು ಹೊಂದಾಣಿಕೆ ಉಂಟಾ ಅಥವಾ? 8ನೇ ಕ್ಲಾಸ್ ತನಕ ಎಲ್ಲರೂ ಹೊಂದಾಣಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಲಾಯ್ಕಲ್ಲಿ ಇದ್ಲು. 8ನೇ ಕ್ಲಾಸಿನ ಮೇಲೆ ನಾವೆಲ್ಲ ಡಿವೈಡೆಡ್ ಆದಿವಿ. ಅಕ್ಕಂದರಿಗೆಲ್ಲ ಮದುವೆ ಆಯ್ತು, ನಾವಿಬ್ರು ಡಿವೈಡೆಡ್ ಆದಿವಿ. ಡಿವೈಡೆಡ್ ಆಗಿ ನಾವು ನಮ್ಮ ಕೆಲಸದಲ್ಲಿ ಹೋದ್ವಿ, ಅವ್ರವ್ರ ಕೆಲಸ. ಅಪ್ಪ ಮಗಳು ಇಬ್ರು ಇದ್ದದ್ದು. ಯಾವತ್ತ ಒಂದ್ ದಿವಸ ಬಂದಾಗ ಹೀಗೀಗ ಅವಳು ಕೊಳಗೆಟ್ಟಿದ್ದಾಳೆ ಅಂತೇಳಿ ಹೇಳಿದ್ರು ನಮ್ಮಪ್ಪ. ನಾನು ಆದ್ರೂ ನಂಬಲಿಲ್ಲ. ಆದ್ರೆ ಒಂದ್ಸರ್ತಿ ಉತ್ಸವಕ್ಕೆ ಕಳ್ಸಿದೆ, ಅವಳು ಹೋದವಳು ಮರುದಿನ ಬರಲೇ ಇಲ್ಲ. ಹೌದು, ಅಬರ್ಷನ್ ಮಾಡಿಸಿ ನಾವು ಎಲ್ಲ ಇದು ಮಾಡಿ ಆಗಿದೆ. 6 ತಿಂಗಳಿಂದ 7 ತಿಂಗಳಿಂದ. ಏನು ಈ ಧರ್ಮಸ್ಥಳದವರಿಂದ ಅನ್ಯಾಯ ಆಗಿದೆ ಅಂತೆ ಸುಜಾತ ಭಟ್ಟಿಗೆ. ನಿಮ್ಮ ಕುಟುಂಬಕ್ಕೆ ಏನಾದ್ರು ಅನ್ಯಾಯ ಆಗಿದೆಯಾ? ಸರ್ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿಲ್ವಾ ಏನೂ ಇಲ್ಲ, ಗೊತ್ತಿಲ್ಲ. ಆದ್ರೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ, ದಾನವಾಗಿ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ. ನಮ್ಮ ಇಡೀ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ನಮಗಂತೂ ಧರ್ಮಸ್ಥಳದಿಂದ 1.5 ಲಕ್ಷ ರೂಪಾಯಿ ಬಂದಿದೆ. 1.5 2 ಗೊತ್ತಿಲ್ಲ, ಅಂತೂ ನಮ್ಮ ಅಪ್ಪನಿಗೆ ಬಂದಿದೆ. ಇದೊಂದು ನಾವು ಇಲ್ಲಿ ಮನೆ ಕಟ್ಟಿಕೊಂಡು ಕೂತ್ಕೊಂಡಿದ್ವಿ. ಜಾಗದಲ್ಲಿ ಪಾಲು ಬೇಕು ಅಂತ ಪರೀಕ್ಷಕ್ಕೆ ಬರುದು, ನಿಮ್ಮ ಮನೆಗೆ ಬರುದು, ಧರ್ಮಸ್ಥಳಕ್ಕೆ ಹೋಗುದು, ಇದೆಲ್ಲ ಮಾಡ್ತಾ ಇದ್ರ ಸುಜಾತ? ಜಾಗ ನಮ್ಮ ಅಪ್ಪನಿಗೆ ಹೆಸರಿಗೆ ಆಗಿದ್ರೆ ತಾನೇ ಪಾಲ್ ಕೇಳುದು. ನಮ್ಮ ಅಪ್ಪನ ಹೆಸರಿಗೆ ಆಗ್ಲಿಲ್ಲ ಅಂತ ಆದ್ರೆ ಅವಳು ಪಾಲ್ ಕೇಳುದು ಎಲ್ಲಿಂದ ಬಂತು? ಅದಕ್ಕೆ 9 ಜನ ನಮ್ಮ ಅಜ್ಜನ ಹೆಸರಲ್ಲಿ ಇರುದು. ಅದು ಹೇಗೆ ಪಾಲ್ ಬಿಡುದು? ನಮ್ಮ ಅಪ್ಪಕ್ಕೆಲ್ಲ ಬಂದಿದ್ರಂತೆ. ಹೌದಾ? ಅವರು ಜಾಗ ನೋಡಿಕೊಂಡು ಎಲ್ಲ ಬಂದಿದ್ದಾಳೆ, ಸುಮಾರು ಸತಿ ಬಂದು ಹೋಗಿದ್ದಾಳೆ. ನಮ್ಗೆ ಗೊತ್ತಿಲ್ಲ, ಅಲ್ಲಿ ಇದ್ದವ್ರು ಹೇಳ್ತಾ ಇದ್ರು. ಏನಂತ ಬರುದಂತೆ ಅದು ಗೊತ್ತಿಲ್ಲ, ನಾವು ಯಾಕೆ ಕೇಳಲಿಕ್ಕೆ ಹೋಗ್ಲಿ. ನಾವು ಬಂದ್ಲು ಹೋದ್ಲು, ಇಷ್ಟೇ ನಮ್ ಕೆಲಸ. SIT ಅವರು ಸುಜಾತ ವಿಷಯವನ್ನ ತಗೊಂಡಿದ್ದಾರೆ. ನೀವು ಅವರ ಸಹೋದರ, ಸ್ವಲ್ಪ ವಿಷಯ ನಿಮಗೂ ಗೊತ್ತು ಅವರ ಬಗ್ಗೆ. ಕರೆದ್ರೆ ಏನು ನಿಮ್ಮ ಸಹಕಾರ ಉಂಟಾ ತನಿಖೆಗೆ? ಸಹಕಾರ ನಾವು ನಮ್ಗೆ ಅವಳದ್ರ ಬಗ್ಗೆ ನಾವು ಏನ್ ಕೇಳಿದ್ರು ನಾವು ಹೇಳ್ತೀವಿ ಹೀಗೀಗ ಅಂತೇಳಿ. ಮತ್ತೆ ಅದ್ರ ವಿಷಯ ಬಿಡ್ಲಿ, ಬ್ಯಾಡ್ದಿದ್ದ ವಿಷಯ ಕೇಳಿದ್ರೆ ನಾವು ಸಂಬಂಧ ಇಲ್ಲ. ಸೊ ಈಗ ಅದು ಕಣ್ಣೀರು ಹಾಕುದು ಅದು ಇದೆಲ್ಲ ನೋಡಿದಿರಿ ನೀವು ಮುಂಚೆ ಈ ತರ ನಾಟಕ ಮಾಡ್ತಾರೆ ಅವರು? ಇಲ್ಲ ಸರ್, ಆವಾಗೆಲ್ಲ ಹೀಗೆ ಇರ್ಲಿಲ್ಲ. ಅವಳು 8ನೇ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ, 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಇದ್ಲು, ಒಳ್ಳೆ ಚಂದದ ರೀತಿಯಲ್ಲಿ ಇದ್ಲು, ಎಲ್ಲ ಇದ್ಲು. ಆದ್ರೆ 8ನೇ ಕ್ಲಾಸಿನ ಮೇಲೆ ಏನಾಯ್ತು ಎಂತದಾಯ್ತು ನಮಗೆ ಗೊತ್ತಿಲ್ಲ. ಬಟ್ ಅದ್ರ ಮೇಲೆ ಅದೇ 10ನೇ ಕ್ಲಾಸಲ್ಲಿ ಹೀಗೆ ಮಾಡ್ಕೊಂಡು ಹೋದವಳನ್ನು ನಾವು ಮತ್ತೆ ಅವಳನ್ನು ಟಚ್ ಮಾಡಲಿಲ್ಲ.
ಇದು ಉಪಾಧ್ಯಾಯರ ಮಾತು. ಬಾಲ್ಯದಲ್ಲಿ ಒಟ್ಟಿಗೆ ಕಳೆದವರು ಇವರು. 8ನೇ ಕ್ಲಾಸ್ನವರಿಗೆಲ್ಲ ಚೆನ್ನಾಗಿತ್ತು, ಆಮೇಲೆ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಸದ್ಯ ಅವರ ಕಣ್ಣೀರನ್ನು ನಮಗೆ ಮೋಸ ಹೋಗಬೇಡಿ ಅನ್ನುವ ಮಾತನ್ನು ಸ್ವತಃ ಸಹೋದರ ಹೇಳ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.